ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ತುಮ್ನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧ ಆಯ್ಕೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ತುಮ್ನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಸುಶೀಲಮ್ಮ ಹಾಗೂ ಉಪಾಧ್ಯಕ್ಷರಾಗಿ ಮಾರುತಿರವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು. ಇದೇ ಸಂದರ್ಭದಲ್ಲಿ ಹಾಲು ಉತ್ಪಾದಕರ ಒಕ್ಕೂಟದ ನಿರ್ದೇಶಕರಾದ ಮುತ್ತುಗದಳ್ಳಿ ಶ್ರೀನಿವಾಸ್, ರಾಮಯ್ಯ, ರಮೇಶ್, ಕ್ಯಾತಪ್ಪ ಹಾಗೂ ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಮುರಳಿ, ಕಾಂಗ್ರೆಸ್ ಮುಖಂಡರುಗಳು, ಪಂಚಾಯಿತಿ ಸಿಬ್ಬಂದಿ ವರ್ಗ ಹಾಜರಿದ್ದರು. ವರದಿ ಪ್ರಧಾನ ಸಂಪಾದಕರು ಹರಕೆರೆ ಮುನ್ರಾಜ್, ಸಮತಾ ನ್ಯೂಸ್, ಶಿಡ್ಲಘಟ್ಟ. ಬೇಡ, ಇನ್ನು ಈ ಸೈಡ್ ಬರ್ರಿ. ಅಷ್ಟೇ ಬರ್ರಪ್ಪ. ಮಧ್ವ ಇರು, ಒಂದು ನಿಮಿಷ ಇನ್ನೇ ಬಾ ಬಾ ಬಾಯ್. ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಮಾರುತಿರವರೇ ಹಾಗೂ ಎಲ್ಲ ತುಂಬ ಜನ ಇಲ್ಲಿದೆ. ನಮ್ಮ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದ ರಂಜಪ್ಪ ಅವರೇ, ದೇವರಾಜ್ ಅವರೇ, ಮಂಜೂರವರೇ ಹಾಗೂ ರಮೇಶ್ರವರೇ, ಇಲ್ಲಿ ಬಂದಿರ್ತಕ್ಕಂಥ ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಕ್ಯಾತಪ್ಪನವರೇ, ಬಸವರಾಜಣ್ಣವರೇ ಹಾಗೂ ಈಗ ತಾನೇ ಇತ್ತೀಚೆಗೆ ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮುರಳಿರವರೇ, ಒಂದು ಗ್ರಾಮ ಪಂಚಾಯತಿ ಸದಸ್ಯರಾದ ರಾಜಪ್ಪನವರೇ ಹಾಗೂ ಹಿರಿಯರಾದ ಕೃಷ್ಣಣ್ಣವರೇ, ಸುಬ್ರಹ್ಮಣ್ಯವರೇ, ಮನ್ಸೂರನವರೇ ಹಾಗೂ ಇರ್ತಕ್ಕಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಎಲ್ಲ ಮುಖಂಡರೇ ಹಾಗೂ ಆತ್ಮೀಯ ಪತ್ರಿಕಾ ಮಿತ್ರರೇ, ಇವತ್ತು ಏನು ಗ್ರಾಮ ಪಂಚಾಯತಿ ಜನರಲ್ ಲೇಡಿ ಇತ್ತು, ಮೊದಲನೇ ಅವಧಿಗೆ ಪ್ರೇಮಾ ರಮೇಶ್ ಅವರು ತುಮ್ನಹಳ್ಳಿ ಗ್ರಾಮದಿಂದ ಆಗಿರ್ತಕ್ಕಂಥ ಪ್ರೇಮಾ ರಮೇಶ್ ಅವರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ವಿ. ಇನ್ನು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು 4 ಜನ ಇದ್ವಿ. ಅವತ್ತು ಕೂಡ ಅವಿರೋಧವಾಗಿ ಆಯ್ಕೆ ಮಾಡಿ ಅವರಿಗೆ ಒಂದು ಅಧ್ಯಕ್ಷ ಅವಕಾಶವನ್ನು ಕೊಟ್ಟಿದ್ದರು. ಅದು ಮೊದಲೇ ಮಾತಾಡೋದು, ಯಾಕಂದರೆ ಆಕಾಂಕ್ಷಿಗಳು ಇದ್ದಿದ್ದರಿಂದ ಸುಶೀಲಮ್ಮನವರು ಕೂಡ ಒಂದು ಅವಕಾಶ ಕೊಡಬೇಕು. ಆಮೇಲೆ ಜೊತೆಗೆ ಬೇರೆಗೌಡರ ಇವರು ಹಂಸೇನವರು ಇಬ್ಬರು ಕೇಳಿದರು. ಆದರೆ ಈ ಸಂದರ್ಭಾನುಸಾರ ನಮ್ಮೇನು ಪಂಚಾಯಿತಿಯ ಮುಖಂಡರು ಅಥವಾ ಎಲ್ಲ ನಮ್ಮ ಸದಸ್ಯರಿದ್ದರು, ಅವರು ಈಗ ಹಂಸೇನವ್ರಿಗೆ ಈ ಸತಿ ಅವಕಾಶ ಮಾಡಿಕೊಡ್ಬೇಕು ಅಂತ ಇವತ್ತಿನ ದಿನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೊದಲೇ ನಾನು ಪ್ರೇಮಾ ರಮೇಶ್ ಅವರು ಎಲ್ಲ ಹಿರಿಯರ ಮಾತಿನಂತೆ ರಾಜೀನಾಮೆ ಕೊಟ್ಟು ಅಧ್ಯಕ್ಷರಾಗಿ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಇವತ್ತೇನು ಅಧ್ಯಕ್ಷರಾಗಿ ಹಂಸೇನವರು ಆಯ್ಕೆಯಾಗಿದ್ದಾರೆ ಸುಶೀಲಮ್ಮನವರು. ಬಹುಶಃ ಇನ್ನು ಇರ್ತಕ್ಕಂಥ ಏನು ಅವಧಿಯಲ್ಲಿ ನಾವೆಲ್ಲ ಸದಸ್ಯರ ಜೊತೆಗೆ
ಒಂದು ಗ್ರಾಮ ಪಂಚಾಯತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿ ವಿಚಾರದಲ್ಲಿ ಅವರಿಗೆ ನಿಮ್ಮೆಲ್ಲ ಹಿರಿಯರು, ಯಾಕಂದರೆ ತುಂಬ ಜನ ಅನುಭವಿತ ಸದಸ್ಯರಿದ್ದೀರಿ, ನಿಮ್ಮೆಲ್ಲರ ಸಹಕಾರ ಕೂಡ ತುಂಬ ಅಗತ್ಯ. ಹಾಗಾಗಿ ನೀವೆಲ್ಲ ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಗ್ರಾಮ ಪಂಚಾಯತಿನ ಒಳ್ಳೆಯ ದಾರಿಗೆ ತರೋದಕ್ಕೆ ನೀವೆಲ್ಲ ಸಹಕಾರ ಕೊಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಇನ್ನು ಇರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಗೆ ಬಂದು ನಮ್ಮ ಪಂಚಾಯತಿ ಗ್ರಾಮದಲ್ಲಿ ಏನೇನು ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅದಕ್ಕೆಲ್ಲ ನೀವು ಗಮನ ಕೊಟ್ಟು ಕೆಲಸ ಮಾಡಬೇಕು. ಜನಗಳ ಆಶೋತ್ತರಗಳಿಗೆ ನೀವು ಸ್ಪಂದಿಸ್ತೀರಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಿತ್ರರಿಗೆ ನಾನು ನಮ್ಮ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಗ್ರಾಮಗಳ ಜನರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಏನು ಬರವಾಗಿರೋ ಒಂದು ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆದು ಸುಶೀಲನ್ನು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಏನು ಇವತ್ತು ಬೆಳಗ್ಗೆ 9 ಗಂಟೆಗೆ ಎಲ್ಲ ಸಭೆ ಸೇರಿ ಸೀನಣ್ಣವರ ಮಾರ್ಗದರ್ಶನದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಒಮ್ಮತವಾಗಿ ಏನು 14 ಜನ ನಮ್ಮ ಪಕ್ಷದಿಂದ ಆಯ್ಕೆ ಆಗಿದ್ದಾರೆ. ಎಲ್ಲರೂ ಸೇರಿ ಸುಶೀಲಮ್ಮವ್ರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿದಾಗ ಎಲ್ಲ ಸದಸ್ಯರು ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ.